ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ, ಅಂದರೆ ಚಪ್ರದ ದಿನದ ವ್ಲಾಗು. ಭಾನುವಾರ ಮದುವೆ ಇದ್ದಿದ್ದರಿಂದ ಹಿಂದಿನ ದಿವಸ ಅಂದರೆ ಶನಿವಾರ ಚಪ್ರ ಹಾಕೋ ಹಾಗಿರಲಿಲ್ಲ. ಹಾಗಾಗಿ ಶುಕ್ರವಾರನೇ ಚಪ್ರ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ. ನಾನು ಇಲ್ಲೇ ನಮ್ಮ ಅಜ್ಜಿ ಮನೆಯಲ್ಲೇ ಉಳ್ಕೊಂಡಿದ್ದೆ. ನಮ್ಮಮ್ಮ, ದೊಡ್ಡಮ್ಮ, ಚಿಕ್ಕಿಯವರೆಲ್ಲ ಅವ್ರ ಮನೆಗೆ ಹೋಗಿದ್ರು. ಅವರು ಬರ್ತೀನಿ ಅಂತ ಹೇಳಿದರು. 9 ಗಂಟೆ ಒಳಗಡೆ ಬೇಗ ಚಪ್ರ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು ಅವ್ರು ಬರೋಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ನಾನು ಮಾಡ್ಕೋತಾ ಇದ್ದೆ. ನಮ್ಮ ಅತ್ತೆ ಬಾಗಿಲೆಲ್ಲ ತೊಳೆದು ಹೋಗಿದ್ರು. ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಚಪ್ರ ಪೂಜೆಗೆ ಬೇಕಾಗಿದ್ದ ಸಾಮಾನುಗಳೆಲ್ಲನೂ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಒಬ್ಬೊಬ್ಬರೇ ಬರೋಕ್ಕೆ ಶುರು ಆದರು. ಯಾಕಂದರೆ 9 ಗಂಟೆ ಮೇಲೆ ಎಲ್ಲರೂ ಅವ್ರ ಡ್ಯೂಟಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಮುಂಚೆ ಚಪ್ರ ಹಾಕ್ಬಿಟ್ಟು ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬರ್ತಾಯಿದ್ರು. ನಮ್ಮ ಹುಡುಗಿಗೆ ಬೇಗ ಎದ್ದೊಳಿಸಿ ಸ್ನಾನಕ್ಕೆ ಕಳಿಸಿದ್ದೆ. ಅವಳು ಸ್ನಾನ ಮಾಡ್ಕೊಬಂದು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಅವಳು ಸಹ ಪೂಜೆ ಮಾಡ್ತಾಯಿದ್ಲು ಎಲ್ಲರೂ ಬರೋ ಅಷ್ಟೊತ್ತಿಗೆ. ಇಲ್ಲಿ ಬರ, ಎಷ್ಟೊತ್ತಂತ ಕೂತಿರ್ತೀಯ ಬಾ. ನೋಡಿ ಗೈಸ್ ಹೆಂಗ್ ಕೂತವನೆ, ಕ್ಯಾಮ್ರಾ ಕಾಣಿಸ್ಬಾರ್ದು ಅಂತ. 7 o'clock ನಮ್ಮಮ್ಮನೂ ಮತ್ತು ನಮ್ಮ ದೊಡ್ಡಮ್ಮನೂ ಸಹ ನಮ್ಮ ಅಜ್ಜಿ ಮನೆಗೆ ಬಂದರು. ಈ ಕಡೆ ಚಪ್ರ ಹಾಕೋಕ್ಕೆ ಕೋಲು ಅದನ್ನೆಲ್ಲ ಸಹ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ರು. ಪೂಜೆ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಐಟಮ್ಸ್ಗಳೆಲ್ಲ ತೊಗೊಬಂದೆ ಹೊರಗಡೆಗೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಿನೂ ಸಹ ಬಂದರು. ಇವತ್ತು ಚಪ್ರದ ಊಟ ಅಂದರೆ ತಿಂಡಿ ಅವ್ರ ಮನೆಯದೇ ಆಗಿತ್ತು. ಹಾಗಾಗಿ ಆ ತಿಂಡಿ ತೊಗೊಂಡೆ ಒಂದೇ ಸಲ ಅವ್ರ ಪೂಜೆಗೆ ಬಂದರು. ಮೊದಲನೇ ಕೋಲಿಗೆ ಅರ್ಶಿನೆಲ್ಲ ಹಚ್ಚಿ ಪೂಜೆನ ಶುರು ಮಾಡಿದ್ರು. ಅರ್ಶಿನೆಲ್ಲ ಹಚ್ಕೊಟ್ಬಿಟ್ಟು ಆಮೇಲೆ ಹುಡುಗಿ ಕೈಯಲ್ಲಿ ಫಸ್ಟು ಪೂಜೆನ ಮಾಡಿಸೋಣ ಅಂತ ಹೇಳಿಬಿಟ್ಟು ಹುಡುಗಿನ ಕರೆಸಿ ಅವಳ ಕೈಯಲ್ಲಿ ಪೂಜೆ ಮಾಡಿಸ್ತಾಯಿದ್ರು. ಈ ಗ್ಯಾಪಲ್ಲಿ 2 ನಿಮಿಷ ನಿಮ್ಮ ಜೊತೆ ಒಂದು ವಿಷಯನ ಹಂಚ್ಕೋತೀನಿ. ಈ ಟೈಮಲ್ಲಿ ಆ ಹೆಣ್ಣಿನ ಮನಸ್ಸು ಏನು ಅನಿಸ್ತಾ ಇರ್ಬೋದು, ಎಲ್ಲರಿಗೂ ಅನಿಸಿರತ್ತೆ ಅಂತ ಅನ್ಕೋತೀನಿ. ಅದು ನಿಮ್ಮ ಮದುವೆ ಟೈಮಲ್ಲಿ ನಿಮಗೂ ಹಾಗೆ ಅನಿಸ್ತಿತ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೀವನದ ತುಂಬ ದೊಡ್ಡ ದಿನ. ಹೊರಗಡೆ ಎಲ್ಲ ಜೊತೆ ನಗ್ತಿರ್ತೀವಿ, ಆದರೆ ಮನಸ್ಸಿನೊಳಗೆ ಎಷ್ಟೋ ಭಾವನೆಗಳು ಓಡಾಡ್ತಿರತ್ತೆ. ಇಷ್ಟು ವರ್ಷ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಬೆಳೆದ ನಾವು ಇನ್ನು ಹೊಸ ಮನೆಯ ಸೊಸೆಯಾಗಿ ಹೊಸ ಜೀವನ ಶುರು ಮಾಡ್ತಿದ್ದೀವಿ ಅನ್ನೋ ಖುಷಿ. ಆದರೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಬೇಕು ಅನ್ನೋ ಯೋಚನೆ ಬಂದಾಗ ಕಣ್ಣಲ್ಲಿ ನೀರು ತುಂಬುತ್ತೆ ಅಲ್ವಾ. ಇಷ್ಟು ದಿನ ನನ್ನ ಪ್ರತಿಯೊಂದು ಸಂತೋಷ, ದುಃಖ ಎಲ್ಲವನ್ನೂ ಮನೆಯವ್ರ ಜೊತೆ ಹಂಚ್ಕೊಳ್ತಿದ್ವಿ. ಇನ್ನು ಮುಂದೆ ಹೊಸ ಕುಟುಂಬ ಜೊತೆ ಹೊಸ ಬಾಂಧವ್ಯ ಕಟ್ಕೊಳ್ಬೇಕು. ಅವರು ನನ್ನನ್ನು ತಮ್ಮ ಮಗಳಂತೆ ಸ್ವೀಕರಿಸಲಿ, ನಾನು ಅವರ ಮನಸ್ಸು ಗೆಲ್ಲಲಿ ಅನ್ನೋ ಆಸೆ ಮಾತ್ರ ಇರುತ್ತೆ. ಮದುವೆ ಅಂದರೆ ಕೇವಲ ಹೊಸ ಬಟ್ಟೆ, ಆಭರಣ ಅಥವಾ ಸಂಭ್ರಮ ಅಲ್ಲ. ಅದು ಹೊಸ ಜವಾಬ್ದಾರಿಗಳ ಆರಂಭ. ಒಳ್ಳೆಯ ಹೆಂಡತಿಯಾಗಿ, ಒಳ್ಳೆಯ ಸೊಸೆಯಾಗಿ ಎಲ್ಲರ ಪ್ರೀತಿ ಗಳಿಸುವ ಪ್ರಯತ್ನ ಆಗಿರುತ್ತೆ ನಮ್ಮದು. ನನ್ನ ಕನಸುಗಳು, ಆಸೆಗಳು ಎಲ್ಲವೂ ಹಾಗೆಯೇ ಇವೆ. ಆದರೆ ಇನ್ನು ಮುಂದೆ ಅವುಗಳಲ್ಲಿ ನನ್ನ ಸಂಗಾತಿಯೂ ಇರ್ತಾನೆ. ಜೀವನದಲ್ಲಿ ಏನೇ ಬಂದರೂ ಇಬ್ಬರು ಜೊತೆಯಾಗಿ ಹೆದರಿಸೋಣ ಎನ್ನುವ ನಂಬಿಕೆ ಇದೆ. ನಮ್ಮ ಮನೆ ನಮ್ಮ ಮೊದಲ ಪ್ರಪಂಚ. ಇಲ್ಲಿನ ಪ್ರತಿಯೊಂದು ನೆನಪು ನಮ್ಮ ಜೊತೆಯಲ್ಲೇ ಇರುತ್ತೆ. ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಷ್ಟೆ, ಆದರೆ ಈ ಮನೆಯ ಮೇಲಿನ ಪ್ರೀತಿ ಎಂದಿಗೂ ಕಡಿಮೆಯಾಗಲ್ಲ. ಹೊಸ ಜೀವನದ ಕಡೆಗೆ ಸ್ವಲ್ಪ ಭಯ, ತುಂಬ ನಿರೀಕ್ಷೆ ಮತ್ತು ಎಲ್ಲರ ಆಶೀರ್ವಾದ. ನೋಡಿ ಗೈಸ್, ಎಲ್ಲರನ್ನೂ ಬಿಟ್ಟು ಫಸ್ಟ್ ತಿಂಡಿ ತಿಂತಾ ಇದ್ದಾರೆ. ಏನು ತಿಂಡಿ? ಮೊಸರು ಬಜ್ಜಿ. ಲವ್ ಇದು ಮುಚ್ಚಳ ತೆಗಿ. ಬನ್ನಿ ಗೈಸ್, ಬಿಸಿ ಬಿಸಿ ನಾಷ್ಟ ರೆಡಿ ಇದೆ. ಏನಂತ ನೋಡ್ತೀರಾ ನೋಡಿ. ಪಲಾವ್ ಅಷ್ಟೇ. ಮೊಸರು ಬಜ್ಜಿ. ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂದಿದೆ. ಏನಿರ್ಬೇಕಿತ್ತು ಅಲ್ಲಿಗೆ ಅರ್ಥ? ಮಟನ್ ಬಿರಿಯಾನಿ ಇರ್ಬೇಕಿತ್ತ. ಹುಡುಗಿ ಪೂಜೆ ಮಾಡಿ ಬಂದಿದ್ದೆ ತಡ. ನಮ್ಮ ಹುಡುಗರೆಲ್ಲ ಚಪ್ರ ಹಾಕೋಕ್ಕೆ ರೆಡಿ ಆಗಿದ್ರು. ಆಗ್ಲೇನೇ ಎಲ್ಲರೂ ಶುರು ಮಾಡ್ಕೊಂಡಿದ್ರು. ಯಾಕಂದರೆ ಪಾಪ ಕಾಲೇಜಿಗೆ ಹೋಗೋರಿದ್ರು, ಅವ್ರವ್ರ ಡ್ಯೂಟಿಗೆ ಹೋಗೋರಿದ್ರು. ಹಾಗಾಗಿ ಬೇಗ ಬೇಗ ಮುಗಿಸ್ಬೇಕಿತ್ತು. ಪಾಪ ಅವರು ಅರ್ಜೆಂಟಲ್ಲೇ ಇದ್ರು. ಇವನು ಹುಡುಗಿಯವರ ತಮ್ಮ, ಅಂದರೆ ನಮ್ಮ ಮಾವನ ಮಗ. ಪಾಪ ಬೆಳಗ್ಗೆ 6 ಗಂಟೆಗೇ ಎದ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೊಲಕ್ಕೆ ಹೋಗಿದ್ದ ಗರಿ ಎಲ್ಲ ತೊಗೊಬರೋಕ್ಕೆ ಅಂತ ಹೇಳ್ಬಿಟ್ಟು ಗರಿ ಎಲ್ಲ ತೊಗೊಬಂದು ಮನೆ ಹತ್ರ ಹಾಕ್ತಾ ಇದ್ದಾರೆ ಈಗ. ಯವ್ವ ಯಾಕ್ರ
ನೀನು ರಾತ್ರಿ ಬರ್ತೀಯ ನೀನು ಚಪ್ರ ಹಾಕಕ್ಕೆ? ರಾತ್ರಿ ಮಾಡಕ್ಕೆ ನಾನು ಬೆಳಗ್ಗೆ ತಾನೇ ಮಾಡಬೇಕು. ಕರೆಕ್ಟ್ ಇತ್ತು ಕಣ್ರ, ನೀರ್ ಹಾಕ್ಬಾರ್ದಿತ್ತು. ಮಳ್ಳು ಬೇಗಿ ಬರಲ್ಲ. ಇವಂದು ಬರೀ ಮಾತೆ. ಸಂದಿಗೆ ಲೋಟ ಕೊಡ್ತಾ ಇದ್ದೀನಿ, ಟೀ ಲೋಟ. ಇಲ್ಲ, ನಿನಗೆ ಹೇಳು, ಅಭಿಮಾನಿಗಳಿಗೋಸ್ಕರ 2 ಮಾತೇಳು. ಎಲ್ಲರಿಗೂ ಧನ್ಯವಾದಗಳು ನಮ್ಮನ್ನು ಕೇಳಿದ್ಕೆ. ನಾವು ಹೀಗೆ ಸಪೋರ್ಟ್ ಮಾಡ್ತಾರಿ, ನನ್ನ ತಂಗಿನ ಬೆಳೆಸ್ತಾ ಇರ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಓಕೆ, ಪ್ರೋತ್ಸಾಹಿಸಿ. ಬಾಯ್. ಬನ್ನಿ, ತಿಂಡಿ ತಿನ್ ಬನ್ನಿ. ಸರಿ. ಇನ್ನು ಈ ಕಡೆ ನಮ್ಮ ಹುಡುಗಿ ಮೆಹಂದಿ ಸೆಷನ್ ನಡೀತಾ ಇತ್ತು. ಮೆಹಂದಿ ಬಿಡಿಸ್ಕೊತಾ ಇದ್ಲು. ಅದು ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಅದಾಗಿದ್ದೇ ಬೇರೆ. ಕೊನೆಗೆ ಪಾಪ ಅವ್ರ ಫ್ರೆಂಡಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಬಂದು ಪಾಪ ಬಿಡಿಸ್ಕೊಟ್ರು ಅಷ್ಟು ಬೇಗನೆ. ಅವ್ರಿಗೂ ಕೆಲಸ ಇತ್ತು, ಲಾಗಿನ್ ಆಗಬೇಕಿತ್ತು. ಅದನ್ನೆಲ್ಲ ಬಿಟ್ಟು ಟೈಮ್ ತೊಗೊಂಡು ಪರ್ಮಿಷನ್ ತೊಗೊಂಡು ಬಂದು ಬಿಡಿಸ್ಕೊಟ್ರು. ನಾನು ಒಂದು ರೌಂಡು ಒಳಗೆ ಹೋಗಿ ಬರೋಷ್ಟೊತ್ತಿಗೆ ಚಪ್ರ ಈ ಸ್ಟೇಜಲ್ಲಿತ್ತು. ಇನ್ನೇನು ಒಂದು 50% ಆಗಿತ್ತು. ಇವರು ನಮ್ಮ ಮಾಮ, ನಮ್ಮ ಚಿಕ್ಕಿ, ನಮ್ಮಮ್ಮ 3 ಜನನೂ ಒಂದೇ ಫ್ರೇಮಲ್ಲಿದ್ದಾರೆ. ತಿಂಡಿ ನಿನ್ನ ಚಿಕ್ಕಮ್ಮಂಗೆ ಹೇಳ್ಬಿಟ್ರ ನಾನು ಹಂಗೆ ಗಡಗಡ ಅಂತೀನ. ತೊಳೆದ್ಮೇಲೆ ಏನು ಬೆಳ್ಳ ಕಳಿಸ್ತಾನ. ಹೇಳು. ಚಪ್ರ ಇನ್ನೇನು ಫೈನಲ್ ಸ್ಟೇಜಲ್ಲಿ ಬಂದಿತ್ತು. ಎಲ್ಲರೂ ತಿಂಡಿನೂ ಸಹ ತಿಂತಾಯಿದ್ರು. ಯಾಕಂದರೆ ಯಾರ್ಯಾರಿಗೆ ಬೇಗ ಹೋಗ್ಬೇಕಿತ್ತು ಅವರೆಲ್ಲ ತಿಂಡಿ ತಿಂದು ಅವ್ರವ್ರ ಕೆಲಸಕ್ಕೆ ಹೊರಡ್ತಾಯಿದ್ರು. ಹಾಗಾಗಿ ಒಂದೇ ಸಲ ಏನು ತಿಂಡಿ ತಿನ್ನೋಕ್ಕಾಗಲಿಲ್ಲ. ಅವ್ರವ್ರಿಗೆ ಬೇಕಾದಾಗ ಅವ್ರವ್ರು ಹಾಕೊಂಡು ತಿಂತಾಯಿದ್ರು ಅಷ್ಟೇನೆ. ಯಾಕೋ ಎಣ್ಣೆ ಕೊಚ್ಚುತ್ತಾ ಇದೆಯಾ ಕುಡಿಯೋಕ್ಕೆ? ಮತ್ತೆ ಎಲ್ಲಿ ಕಟ್ಟಕ್ಕೆ? ತಿಂಡಿ ತಿನ್ನೋರೆಲ್ಲ ತಿಂಡಿ ತಿಂತಾಯಿದ್ರು. ಆಮೇಲೆ ಒಂದು ಟ್ರಿಪ್ ಎಲ್ಲರಿಗೂ ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕಾಫಿಗೆ ಇಡ್ತಾಯಿದ್ಲು. ಅವಳೆಲ್ಲ ಕಾಫಿ ಮಾಡಿಕೊಟ್ಟಿದ್ದನ್ನು ನಾನೇ ಮಾಡಿದ್ದೀನಿ ಅನ್ನೋ ರೇಂಜಿಗೆ ನಾನು ತೊಗೊಂಡು ಹೋಗಿ ಎಲ್ಲರಿಗೂ ಸಹ ಕಾಫಿ ಕೊಟ್ಟೆ. ಸೈಡ್ ಬೇಡ, ಅಲ್ಲಿ ಕೊಟ್ಬಿಡ್ಲಿ ತಡಿ. ತಾಳಪ್ಪಜ್ಜಿ, ಪಪ್ಪ ಕುಡಿಯಲ್ಲ. ಚಪ್ರ ಎಲ್ಲ ಹಾಕಾಗಿತ್ತು, ತುಂಬ ಎಲ್ಲ ಕಸ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಹುಡುಗಿ ಮೆಹಂದಿ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿತ್ತು. ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ರಂಜಾಕ ಲಿಕ್ಕಿ ಮದುವೆಗೆ ಏನು ಅನ್ನಿಸ್ತಾ ಇದೆ? ಏನಕ್ಕೆ ಮದುವೆ ಆಗ್ತಾಳೆ ಅಂತನ? ಮತ್ತೆ ನೀನು ಮದುವೆ ಆದಾಗ ನಿಮ್ಮಲ್ಲಿ ಬೇಜಾರಾಗಿಲ್ವ ಯಾರಿಗೂ? ಹಂಗೆ ಇವಾಗ ಇವಳಿಗೂ ಬೇಜಾರಾಗ್ತಿಲ್ಲ? ಇಲ್ಲ, ಆಗ್ತಾ ಇದ್ದೀನಿ ಅಕ್ಕ. ಫೈನಲಿ ಚಪ್ರ ಈ ರೀತಿ ಹಾಕಿದ್ರು. ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಹೂವು ಏನೂ ಹಾಕಿರಲಿಲ್ಲ. ಯಾಕಂದರೆ ಭಾನುವಾರ ಮದುವೆ ಇದ್ದಿದ್ದರಿಂದ ಶುಕ್ರವಾರನೇ ಹೂವು ಎಲ್ಲ ಹಾಕಿದ್ರೆ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಶನಿವಾರ ಹಾಕೋಣ ಅಂತ ಹೇಳ್ಬಿಟ್ಟು ಹೂವು ಏನೂ ಸಹ ಹಾಕಿರಲಿಲ್ಲ. ಇದಾಗಿತ್ತು ಚಪ್ರ ದಿನದ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೋಗ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್. ಬಾಯ್.